ಸ್ನೇಹ ಏ ಏನಜ್ಜಿ ಲೇ ಜೀರಿಗೆ ಪಾಕೆಟ್ ಇದ್ದಿದ್ವ ಏನಾದ್ವೆ ಒಂದಿಷ್ಟೇ ಇಷ್ಟದೆ ಜೀರಿಗೆ ನಾನು ನೋಡಿದಲ್ಲ ಅಲ್ಲೇ ಇದ್ವಲ್ಲ ಅಡುಗೆ ಮನೆಗೆ ಇಲ್ಲಲೇ ಲೇ ನಿನ್ನ ಆಜ್ಞೆ ನೆತ್ತಿ ಮುಟ್ಟಿಕೊಂಡವಳೇನು ನೋಡ್ರೆ ಹೌದಾ ಇದ್ರು ಇರ್ಬೋದು ನೋಡ್ಲೆ ಹೌದ್ಲೆ ನಿನ್ನ ಆಜ್ಞೆಗೆ ನೆತ್ತೋದ್ನ ಅಲ್ಲ ನಿಮ್ಮ ಮತ್ತೆ ಸತ್ರ ಎತ್ಕೊಂಡು ಬಂದೇ ಇಲ್ಲ ಅಯ್ಯೋ ಅವ್ರಗ ಜಗಳ ನಮ್ಮತ್ತೆ ಆಸ್ತಿ ಬೇಕು ಅಂತ ಕೇಸ್ ಹಾಕಿದ್ಲು ಕೇಸ್ ನಡೀತಾ ಇತ್ತು ಅದಕ್ಕೆ ವಾಪಕ ಜಗಳ ಮತ್ತೆ ಆ ಅಮ್ಮನ್ ಬಂದಿದ್ಲಲ್ಲ ಆ ಅಮ್ಮನ್ ಗೊತ್ತುಕದೆ ಸುಮ್ಮನೆ ಸತ್ತೋಗೋಳಲ್ಲ ಕೊನೆ ಸರಿ ಒಂದು ಮಕ ನೋಡೋಣ ಅಂತ ಬಂದಿರೋದು ಅಲ್ಲಲ್ಲ ನಿಮ್ಮ ಮತ್ತೆ ಕಿವಿ ಕೇಳಿಸ್ತಾ ಇರಲಿಲ್ಲ ಸರಿ ಕಣ್ಣು ಕಾಣಿಸ್ತಾ ಇಲ್ಲ ಈ ಅಮ್ಮನ ಆಸ್ತಿ ಬೇಕು ಅಂತ ಕೇಸ್ ಹಾಕಿದ್ಲ ಕಿವಿ ಕೇಳಿಸಲ್ಲ ಕಣ್ಣು ಕಾಣಿಸಲ್ಲ ಭಾರಿ ಸುರ್ಕು ಆ ಅಮ್ಮನು ಎಂತ ಮಾತು ಹೇಳ್ತೀಯಾ ಕೇಸ್ ಹಾಕಿದ್ಲ ಆಸ್ತಿ ಬೇಕು ಅಂತ ಅದಕ್ಕೆ ಪಾಪಕ್ಕೆ ಆ ಅಪ್ಪನ ಬಂದಿಲ್ಲ ನಮ್ಮ ಅತ್ತೆ ಅವಳಲ್ಲ ತಮ್ಮನ ನನ್ನ ಮಗನಿಗೇನೆ ನನ್ನ ಆಜ್ಞೆ ಕೊಟ್ಟಿರೋದು ಅದಕ್ಕೆ ಪಾಪ ಅಪ್ಪನ್ಕ ಬರಲ್ಲ ಅಪ್ಪನು ಒಂದ್ಸತಿ ಬಂದು ಜಗಳ ಮಾಡ್ಕೊಂಡು ಹೋಗಿದ್ನು ಕತ್ತಿಸ್ಕೋಕ್ಕೆಲ್ಲ ಬಂದಿದ್ದಮ್ಮ ನಾನು ಓಡಿ ಬಂದು ಬಿಡಿಸ್ಕೊಂಡೆ ಜಮೀನು ಬೇಕಾ ನಿಂಗ ಜಮೀನು ಹಂಗೆ ಹಿಂಗೆ ಅಂತ ಅಲ್ಲ ಇರೋದು ಒಬ್ಬ ಮಗನು ಯಾಕೆ ಅಮ್ಮನ ಜಮೀನು ಕೇಳಕ್ಕೆ ಹೋಗಿತ್ತು ಅವ್ರ ಅಪ್ಪನು ಯಾವುದೋ ಜಮೀನು ಮಾರಿದ್ನಂತೆ ಆ ಜಮೀನಾಗ ಇಬ್ಬರು ಹೆಣ್ಮಕ್ಳಿಗೆ ಆಮೇಲೆ ಈ ಅಪ್ಪನ್ಗ ಭಾಗ ಅಂತ ಹೇಳಿದ್ನಂತೆ ಆ ದುಡ್ಡು ಈ ಅಮ್ಮನ ಕೊಡ್ತೀರಾ ಇವರಿಬ್ಬರಿಗೂ ಅಕ್ಕನ ತಂಗಿಯವ್ರು ಕೊಡ್ತೀರಾ ಆಯ್ಪನೆ ತಿಂದಾಕವನೆ ಅದಕ್ಕೆ ಪಾಪಕ್ಕ ಹೇಳಿದ್ಮೇಲೆ ಒಂದಷ್ಟು ಎಷ್ಟು ಬರ್ತದೆ ಅಷ್ಟು ಕೊಟ್ಬಿಡ್ಬೇಕಾಗಿತ್ತು ತಾನೇ ಕೊಟ್ಟಿಲ್ಲ ಅವರೇ ಗುಳಂ ಮಾಡ್ಕೊಂಡವ್ರೆ ಅದಕ್ಕೆ ಈ ಅಮ್ಮನ ಪಾಪ ಲೇ ಅಜ್ಜಿರ್ಗೆ ನೋಡೋಕೆ ಎಲ್ಲಿಕ್ಕತ್ತೋ ಏನು ನೋಡ್ತೀನಿರು ಲೇ ಸಾವಿತ್ರಿ ಸರೋಜಿ ಅದೇನೇನು ತಂದವ್ರ ಅಮ್ಮೂಟಿಗಳೆಲ್ಲನೂ ಅವಳ್ಕೊಂಡು ಕಾಣಿಸ್ತಿದ್ದೆ ಮುಚ್ಚಿ ಕೂಗ್ರಲೆ ನೀನು ಹತ್ತಿದ್ದಿ ಕೂರು ಅಷ್ಟು ಮಿಕ್ಕಿದ್ರೆ ಇರ್ತದೆ ಅದೇನೋ ಅಮ್ಮ ಅಡಿಗೆ ಮನೆಗೆ ಹೋಗಿ ಡಬ್ಬಗಳೆಲ್ಲ ಹುಡುಕ್ತಾ ಇದ್ಲು ಅದೇನು ಹುಡುಕ್ತಾ ಇದ್ಲು ಅದೇನು ಕತೆನ ಹೋಗು ಅಮ್ಮೋ ಇಲ್ಲಮ್ಮೋ ಯಾಕೆ ಡಬ್ಬಗಳು ಹುಡುಕ್ತಾ ಇದ್ಲಲ್ಲೇ ಅಮ್ಮ ಬಂದಾಗೆಲ್ಲನೂ ದ್ರಾಕ್ಷಿ ಗೋಡಂಬಿ ಒಂದು ಕಾಫಿ ಪುಡಿ ಸಕ್ಕರೆ ಏನು ಬಿಡಲ್ಲಮ್ಮ ಎಲ್ಲ ಎತ್ಕೊಳ್ತಾಳೆ ಚಕ್ಕೆ ಲವಂಗ ಯಾಲಕ್ಕಿ ಏನು ಬಿಡಲ್ಲ ಎಲ್ಲ ಎತ್ಕೊಳ್ತಾಳೆ ಆಯ್ನ ಮತ್ತೆ ಯಾವಾಗನ ಎಲೆ ಅಡಿಕೆ ಹಾಕ್ಕೊಂಡಳು ಅಡಿಕೆ ಒಂದು ಡಬ್ಬನಾಗ ಹಾಕಿಕ್ಕೆರೇನೆ ಅದನ್ನೂ ಎತ್ಕೊಂಡೋಗ್ತಾಳಮ್ಮ ಸರಿ ಇಲ್ಲಮ್ಮ ಅತ್ತೆ ಊರ್ಗೆ ಹೋಗೋದು ಯಾವಾಗ ನಾವು ಈಗಮ್ಮ ಈ ಕಾರ್ಯ ಮುಗಿತಾನೆ ಹೊಲ್ಟು ಬಿಡೋಣ ಮತ್ತೆ ಇಲ್ಲಿ ಇಲ್ಲ ಅವಳು ಒಬ್ಬಳೇ ಬಿಡೋಕ್ಕಾಗ್ತದ ಕರ್ಕೊಂಡೋಗೋಣ ಮಗುನ ಅವಳನ್ನ ಕೂಡ ಕರ್ಕೊಂಡೋಗೋಣ ಸಿಗ್ತೇನೆ ಇಲ್ಲ ಸಿಕ್ಕಿಲ್ಲ ಅಯ್ಯೋ ಹೋಗವಳು ಕರಿನಾಗ್ರ ಕಜ್ಜ ಎತ್ತಾಳು ಬಿದ್ದೋದ್ಲ ಎತ್ತ ಹಾಚ್ಕೋದ್ಲಮ್ಮ ಸರಿ ಅದೇನು ಸುಬಿಡು ಅವಳು ಅತ್ತೆ ಇರೋದ್ ನಜ್ಜಿರ್ಗೇನೆ ಹಾಕ್ಬಿಟ್ಟು ಕಿಚಡಿಗೆ ಮಾಡಂಬಿಡು ಇನ್ನೇನು ಮಾಡೋಕ್ಕತ್ತದಲ್ಲೇ ಅವೆಲ್ಲ ತಂದಿರೋನೆಲ್ಲ ಎತ್ತಿ ಎಲ್ಲ ನಮ್ಮ ಮುಚ್ಚಿಕೆಲೆ ಅವನು ಒತ್ಕೊಂಡು ಕಿತ್ಕೊಂಡು ಹೋದಾಳವ ಹಂಗೆ ಮಾಡ್ತೀನಿ ಇರು ಏ ಅಂಬುಜಿ ಎತ್ತೋದಕ್ಕೆ ಆ ಒಳಗವಳಪ್ಪ ನಾವು ಊರ ಹತ್ರಕ್ಕಂಗೆ ಹೋಗ್ಬೇಕು ನೀವೆಲ್ಲ ಮುಗಿಸ್ಕೊಂಡು ಬರ್ರಿ ದೊಡ್ಡವನ್ ಇರ್ತಾನೆ ಮುಗಿಸ್ಕೊಂಡ್ ಬರ್ರಿ ನೀವು ಅಲ್ಲ ನೆನ್ನೆಯಿಂದ ಇದ್ಬಿಟ್ಟು ಗುಣಿ ಹತ್ರಕ್ಕೆ ಹೋಗ್ಬಿಟ್ಟು ಬರೋಣ ತಡಿಯೇ ಹಂಗೆ ಹಾಲು ತುಪ್ಪ ಹಾಕಿರಂತೆ ಲೇ ಅರ್ಜೆಂಟ್ ಕೆಲಸ ಅದೇ ನಂಗ ಏನ ಅಂತ ಅರ್ಜೆಂಟ್ ಊರಿಗೆ ಬರ್ರಿ ತಿಳಿತದೆ ನೀವೆಲ್ಲ ಮುಗಿಸ್ಕೊಂಡ್ ಬರ್ರಿ ಕಾರ್ ಇಲ್ಲ ಬಿಟ್ಬಿಟ್ಟು ಹೋಗೋಣ ರಾಮ್ನು ಅದ್ಯಾರ್ಗೂ ಹೇಳೋನೆ ಅವ್ರು ನಿಮ್ಮನ್ನ ಕರ್ಕೊಂಡ್ ಬರ್ತಾರೆ ಕಾರಾಗ ಎಲ್ಲರೂ ಬರ್ರಿ ಮನೆ ಬೀಗ ಹಾಕ್ರಿ ಸ್ನೇಹನ ಮಗುನ ಕರ್ಕೊಂಡು ಬಂದ್ಬಿಟ್ರಿ ಅಲ್ಲಿಗೆ ಯಾಕಪ್ಪ ಏನಾಯ್ತಪ್ಪ ಏನು ತೊಂದ್ರೆನಾ ಏನು ತೊಂದರೆ ಇಲ್ಲ ಅರ್ಜೆಂಟಾಗಿ ಕೆಲಸ ಅದೇ ಯಾರ್ಕೋ ದುಡ್ಡು ಕೊಡ್ಬೇಕು ಅವ್ರು ಬಂದು ಮನೆ ಹತ್ರ ಕಾಯ್ತಾವ್ರಂತೆ ಇರೋ ಬರೋ ದುಡ್ಡೆಲ್ಲ ಕೊಟ್ಬಿಡು ಮಕ್ಕಳಿಗ ಮೊಮ್ಮಕ್ಳ ಕೈಲಿ ಒಂದು ಕಾಲಿಗೆ ಚಿಪ್ ಕೊಡಿ ಅಂತೆ ಎಲ್ಲ ದೇಶಾಂತರ ಹೋಗ್ಲಿ ಅವರು ನೀನಿದೆಯಲ್ಲ ಸಂಪಾದನೆ ಮಾಡಿಕೋ ನೀನೇನಕ್ಕಿರೋದು ಏನು ಕೇಳಿ ನೀನಿರೋದ ನಾನಿರೋದ ದಾನ ಮಾಡಕ್ಕ ಇನ್ನು ವಯಸ್ಸದಲ್ಲ ನೋಡಿ ಎಷ್ಟವರೆಗೂ ಬಡ್ಕೊಂತೀಯ ಸಂಪಾದನೆ ಮಾಡಿಕ್ಕು ಮಕ್ಕಳ್ಕ ಮೊಮ್ಮಕ್ಕಳ್ಕ ನೋಡ್ದೇನಕ್ಕ ಹೆಂಗೋತಾನೆ ಲೇ ಅಪ್ಪನಿಗೆ ತಿಳಿಯಲ್ಲನೆ ಎಷ್ಟು ವರ್ಷಗಳಿಂದ ನೋಡ್ತಾ ಇದೆಯಾ ಏನು ತಿಳಿಯಲ್ಲ ಅದೇನು ತಿಳಿದು ಮಾತಾಡ್ತೀಯೋ ತಿಳಿತೀರ ಮಾತಾಡ್ತೀಯೋ ಏನು ಮಕ್ಕಳ್ಕ ಮೊಮ್ಮಕ್ಳ ಕೈ ಶಿಪ್ ಕೊಟ್ಬಿಡ್ತಾನ ಅಪ್ಪನೇನು ಬುದ್ಧಿವಂತನಲ್ಲ ನಡಿ ಅದೇನು ಕೆಲಸ ನೋಡಿ ನಡಿ ಅದೇನತ್ತೆ ಮಾವನ ಇದಕ್ಕಿದ್ದಂಗೆ ಊರ್ಕೋತೀನಿ ಅಂತಾರದ ಅದೇ ಹೇಳದ್ನಲ್ಲಮ್ಮ ಯಾರಿಗೋ ದುಡ್ಡು ಕೊಡ್ಬೇಕಂತೆ ಅಕ್ಕ ಹೌದಾ ಸರಿ ಸರಿ ಲೇ ಯಾವಳ ಸ್ನೇಹ ಒಂದಂದ್ರೆ ಒಂದಿಲ್ಲ ಲೇ ಅಮ್ಮೂಟಾಗ ತಂದವ್ರೆ ನೋಡ ಬಿಚ್ಚೆ ಏನ್ ನೋಡ್ತಾ ಇದ್ದೀನಿರೋ ನಡಮ್ಮ ಹಾಲು ತುಪ್ಪ ಎಲ್ಲ ಒಂದು ಕ್ಯಾನಕ್ಕೆ ಹಾಕೊಂಡು ಅವುಗಳು ಎಡೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬಾತೆ ಲೇ ಸಾವಿತ್ರಿ ನಿಂತ್ಕೊಂಡೆ ಕಾಲ ಹಾಕ್ತೀಯ ಒಂದು ಕೆಲಸ ಮಾಡಲ್ಲ ಒಂದು ಕಾರ್ಯ ಮಾಡಲ್ಲ ನೀನು ಹೌದಂತ ಹೇಳೆ ನೀನೇ ಎಲ್ಲ ಮಾಡ್ತೀಯ ಅವಳೇನು ಮಾಡಲ್ಲ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ ಅವಳು ಎಲ್ಲಕ್ಕೆ ಹೋದ್ರೂ ಕೂತ್ಕೊಂಡು ಕಾಲ ಹಾಕೋ ಬುದ್ಧಿ ಅವಳ ಹತ್ರ ಇಲ್ಲ ಬಾಯಿ ಮುಚ್ಕೊಂಡು ಅದೇನೋ ಕೆಲಸ ನೋಡೆ ಬಾರ ಇಲ್ಲಿ ಅವಳ ಸಾವಿತ್ರಿ ಮಾತುಗಳು ಅಷ್ಟು ಕರೆಕ್ಟಾಗಿ ಮಾತಾಡುವ ನೋಡ್ದೇನಕ್ಕ ಕೂತ್ಕೊಂಡಿದ್ದವಳು ಯಾಕಮ್ಮ ಸಾವಿತ್ರಿ ಏನು ಯಾವಾಗ ನೋಡಿ ಯಾವಳೆ ಅವಳು ಅಂತ ಇದ್ರೆ ನನಗೇನು ಗಣ್ಣಿಲ್ಲ ಎತ್ತು ತಾಯಿ ಇಲ್ಲ ಮಕ್ಕಳಿಲ್ಲ ನಾನು ಯಾವಳೆ ಅವಳು ಯಾಕಾಗಬೇಕತ್ತೆ ಯಾಕೆ ಮಾತಾಡಬೇಕು ಆ ಅಮ್ಮನಿಗೆ ಮಾತ್ರ ಸರೋಜಿ ಅಂತ ಪ್ರಾಣ ಬಿಟ್ಕೊತಾಳೆ ನನ್ನನ್ನು ಯಾವಳೆ ಅವಳು ಅಂತಾಳೆ ಯಾಕೆ ಅನ್ಸ್ಕೊಬೇಕು ಯಮುನ ಹತ್ರ ಇಷ್ಟೆಲ್ಲ ಅನ್ಸ್ಕೊಂಡು ನಾನೇ ಕೆಲಸ ಮಾಡಬೇಕು ಬೇಕಾರೆ ಮಾಡ್ಕೊಳ್ಳಿ ಬಿಡು
ಇಲ್ಲ ಅಂತಂದ್ರೆ ನಾನು ಊರಿಗೆ ಹೋಗ್ತೀನಿ. ನೋಡ್ದೇನಕ್ಕ ಎಂತ ಸಿರಿ ಬಂದ್ಬಿಟ್ಟು ಇವಳನ್ನೇ ನಾನು ಯಾವಾಗ್ಲೂ ಕೂಗಲ್ಲ. ಯಾವಳವಳು ಸಾವಿತ್ರಿ ಅಂತ ಇದೇನಕ್ಕ ಹೊಸ್ದಾಗಿ ಇದಕ್ಕೆ ಆತ ತೆಗಿತಾವಳು ಇವಳು. ನನ್ನ ಕಾಲಕ್ಕೂ ಒಂದೇ ಆಯ್ತಾ ಇರತ್ತೆ, ಒಂದೇ ಆಯ್ತಾ. ನನಗೂ ಸಸಿಗಳು ಬಂದವ್ರಿಬ್ರು, ಅವ್ರ ಮುಂದೆ ನನ್ನ ಮರ್ಯಾದೆ ಏನಾಗಬೇಕು? ನಾನು ಈ ಅಮ್ಮ ನನಗೆ ಅಂತೀನ ಯಾವಳವಳು ಅಂಬುಜಿ ಬಾರ ಇಲ್ಲಿ ಅಂತ. ಏನೇ ಅಂದೆ? ಏನೇ ಅಂದಿತ್ತು ನೀನು? ಏನಂದೆ? ನೀನೇನಂದೆ? ಅದನ್ನೇ ನಾನು ಅಂದಿತ್ತು. ಒಂದು ಕಣ್ಣಿಗೆ ಬೆಣ್ಣ, ಒಂದು ಕಣ್ಣಿಗೆ ಸುಣ್ಣ. ಆ ಅಮ್ಮನ ಮಾತ್ರ ಅಷ್ಟು ಪ್ರೀತಿಯಿಂದ ಕೂಗ್ತಾ ಇರ್ತೀಯ. ನಾನೇನು ಮಾಡ್ತೀನಿ? ನಾನೇನು ಮಾಡ್ತೀನಿ ಹೇಳು? ನಿಮ್ಮ ಅಪ್ಪನ ಆಸ್ತಿ ಹಾಕಣ್ಣ ಇಲ್ಲ ನಿನ್ನ ಆಸ್ತಿ ಹಾಕಣ್ಣ? ನೀನೇನು ಕೆ ಜಿಗೆ ಒಡವೆ ಕೊಟ್ಟಿದ್ಯಾ ನಂಕ? ನೀನು ಹೇಳ್ದಂಗೆ ಕೇಳಕ್ಕ? ಓ ನೋಡ್ತೇನಕ್ಕ ಎಷ್ಟು ಮಾತಾಡ್ತಾಳೆ ಇವಳು. ಹಾಂ ನೋಡ್ದಾ? ನಾನೇನು ಇವಳೇನು ಹೊಸ್ದಾಗಂತ ಇದ್ದೀನೇನಕ್ಕ? ಏನೋ 3 ದಿವಸದಿಂದ ಹಾಲು ತುಪ್ಪ ಬಿರಿಬಿರಿನ ಎಲ್ಲನೂ ಹಂಗೆ ಮಾಡ್ಕೊಂಡು ಊರು ಸೇರ್ಕೊಳ್ಳೋಣ ಅನ್ನೋದು ಬಿಟ್ಬಿಟ್ಟು ವಾದ ಮಾಡ್ಕೊಂಡು ನಿಂತವಳಲ್ಲಕ್ಕ ಇವಳು. ಏಯ್, ಬೇರೆಯವ್ರ ಮನೆಗೆ ಬಂದಿರೋದು ಅಕ್ಕಪಕ್ಕ ಕೇಳಿಸ್ಕೊಂಡವ್ರು ಏನು ಅನ್ಕೊಳ್ಳಲ್ಲ. ಏನು ನಿಂದು ಇಲ್ಲೂ ವಾದ? ನಡಿಯೇ. ಓಹ್ ನಡಿಯಮ್ಮ ಸಾವಿತ್ರಿ, ಅದೇನು ಕೆಲಸ ಮಾಡಿ ನಡಿಯಮ್ಮ. ಇಲ್ಲ ಅತ್ತೆ, ನಾನು ಮಾಡಲ್ಲ ಅಂದರೆ ಮಾಡಲ್ಲ. ಏನು ಯಾವಳೆ ಅವಳು? ಎತ್ನೋಳೆ ಅವಳು? ಹೆಂಗೆ ಮಾತಾಡ್ತಾಳೆ ನೋಡುತ್ತೆ? ಅಲ್ಲ ಅಕ್ಕಪಕ್ಕದವ್ರು ಕೇಳಿಸ್ಕೊಂಡ್ರೆ ಏನು ಅನ್ಕೊಳಲ್ಲ ಹೇಳು. ಆಯಮ್ಮನಾದರೆ ಹಂಗೆ ಮಾತಾಡ್ತಾಳೆ, ನನ್ನನ್ನಾದರೆ ಹಿಂಗೆ ಮಾತಾಡ್ತಾಳೆ. ಮಾಡ್ಕೊಳ್ಳಿ ಇಬ್ರು, ನಾನ್ಯಾಕೆ ಮಾಡಲಿ? ನಮ್ಮ ಯಜಮಾನ್ಕ ಫೋನ್ ಮಾಡ್ತೀನಿ, ನಮ್ಮ ಯಜಮಾನ್ ಬಂದು ನನ್ನ ಕರ್ಕೊಂಡು ಹೋಗ್ತಾನೆ. ಅವಳು ನಿನ್ನಂತವಳು ಕೋಳಿನ ಕಂಕ್ಳ ಇಟ್ಕೊಂಡು ಗುಟ್ಟದ ಮೇಲೆ ಕೂದ್ಲಂತೆ. ನಾನು ನನ್ನ ಕೋಳಿ ಇಲ್ಲ ಅಂತಂದ್ರೆ ಬೆಳಕೆ ಆಗಲ್ಲ ಅಂತ. ನೀನಿಲ್ಲ ಅಂತಂದ್ರೆ ನಾವೇನು ಕಾರ್ಯಗಳೇ ಮಾಡಲ್ಲ. ಮತ್ತೆ ಮಾಡ್ಕೋಗು, ಯಾರು ಬೇಡ ಅಂತ ಹೇಳಿದ್ರು? ಇಲ್ಲಿ ಯಾಕೆ ಬಂದು ಯಾವಳೆ ಅವಳು ಎತ್ನೋಳೆ ಅವಳು ಅಂತ ಯಾಕಂತ ಇದೆಯಾ? ಮಾಡ್ಕೋಗು. ನೋಡ್ದೇನಕ್ಕ ಎಷ್ಟು ವಾದ ಮಾಡ್ತಾವಳೆ ಇವಳು. ಲೇ ನಿನ್ನ ನಡಿಗೆ ಇಲ್ಲಿ ವಾದ ಮಾಡ್ಕೊಂಡು ನಿಂತ್ಕೊಂತೀಯ ಇಲ್ಲ ಬಿರಿನ ಅದೇನೋ ಕಾರ್ಯ ಮುಗಿಸ್ಬಿಟ್ಟು ಮನೆ ಸೇರ್ಕೊಂತೀಯ. ಮನೆಗೆ ಹೋದ್ಮೇಲೆ ಮಾತಾಡ್ತೀನಿ ಇವಳು ಇಷ್ಟಕ್ಕೆ ಬಿಡಲ್ಲಕ್ಕ. ಕಾಲದಿಂದ ಇದೇ ಆಗೋಯ್ತಲ್ಲ ಅತ್ತೆ ನನ್ನ ಜೀವನ. ಮದುವೆ ಆಗಿ ಬಂದಾಗಿಂದನೂ ಇದೇ ಆಗೋಯ್ತು, ನರ್ಕನೇ ಆಗೋಯ್ತು. ಒಂದು ದಿವಸನೂ ನಾನು ನೆಮ್ಮದಿಯಾಗಿದ್ದಿದ್ದೆ ಕಾಣೆ ಈ ಅಮ್ಮನ ಹತ್ರ. ಅಯ್ಯೋ ಬೇಜಾರು ಮಾಡ್ಕೊಂಬೇಡಮ್ಮ, ಏನು ಮಾಡ್ತೀಯ? ಅವಳಕ್ಕೆ ದುಡುಕು ಸ್ವಭಾವ ಅಂತಂದರೆ ಸರೋಜಕ್ಕನ ಮಾತ್ರ ಎಷ್ಟು ಪ್ರೀತಿಯಿಂದ ಮಾತಾಡ್ತಾಳೆ, ಆವಾಗ ಅಲ್ಲಿ ದುಡುಕು ಸ್ವಭಾವ ಇರಲ್ಲ? ಹಾಂ, ನನ್ನನ್ನು ಮಾತಾಡ್ಸೋವಾಗ ಮಾತ್ರ ದುಡುಕು ಸ್ವಭಾವನಾ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಇದ್ಯಾವನ್ನ ಯಾಕೆ ಸಾವಿತ್ರಿ? ಅವಳು ಬುದ್ಧಿ ನಿನಗೆ ತಿಳಿದಿರೋದೇ ಅಲ್ಲಮ್ಮ. ತಿಳಿದಿರೋದೇ ಅತ್ತೆ. ಏನು ಕಾಲಕ್ಕೂ ಇದೇ ಆಗ್ಬಿಟ್ರೆ ಹೆಂಗತ್ತೆ? ಹೆಂಗೆ ಹೇಳಿ? ಕಾಲಕ್ಕೂ ಇದೇ ಆಗ್ಬಿಟ್ರೆ ಹೇಳೋ ನೋಡ್ಕೊಂಡೆ ಬಿಟ್ಬಿಡಮ್ಮ, ಹೇಳೋಕೊಂಡು ಬಿಡು. ಏನಕ್ಕ ಅವಳು ಕೈಯ ಕಾಲ ಹಿಡ್ಕೊಂತ ಇದೆಯಾ ನೀನು? ಹಾಂ ಬಾಕ ನೀನು ಬಿದ್ದಿರ್ತಾಳೆ ಇಲ್ಲ ಊರ್ಕೋತಾಳೆ. ಆವಾಗ ಕೆಲಸ ಮಾಡೋಣ ಬಾಕ. ನೀನು ಬಾಯಿ ಮುಚ್ಕೊಂಡಿರೇ ನೀನು ಸರಿಯಿಲ್ಲ ನೀನು. ಮನೆ ಯಜಮಾನಿ ಅಂತಂದರೆ ಎಲ್ಲರಿಗೂ ಒಂದೇ ಥರ ನೋಡಬೇಕು. ಅವಳ ಕಣ್ಣಿಗೆ ಬೆಣ್ಣೆ, ಇವಳು ಕಣ್ಣಿಗೆ ಸುಣ್ಣ. ಈ ಕೆಲಸ ಮಾಡ್ತೀಯ ನೀನು? ಏನು ಗೊತ್ತಿಲ್ತಾಳೆ ಮನೆಗಿಂದ ಬಂದವಳು ಅವಳು, ಕೆಟ್ಟವಳು. ನನ್ನ ಗಂಡು, ನನ್ನ ತಂಗಿ ಮಗಳು, ನನ್ನ ತಂಗಿ ಬಡವಳು ಅಂತ ಮಾಡ್ಕೊಂಬಂದು ಇನ್ನೇನು ಒಂದು ಬರೋವಾಗ ಒಂದು ಸೀರೆ ಪೇಲ್ಕೆ ತರಿಲ್ಲ, ಒಂದು ಮುಕ್ಕನ ತರಿಲ್ಲ, ಒಂದು ವಾಲೆ ತರಿಲ್ಲ. ಅವಳು ಹೋಗ್ತೇಕ ಎಲ್ಲ ನಾವೇ ಕೊಟ್ಟಿದ್ದು. ನೀನು ತಾನೇ ನಿನ್ನ ಸೊಸೆಗೆ ಎಷ್ಟು ಓದ್ಕೊಂಬಂದೆ? ಬಾಯಿ ಮುಚ್ಕೊಂಡು ಬಂದಿರೋ ಕೆಲಸ ನೋಡು. ಲೈ ಎದ್ದೇಳ ಲೈ. ನೋಡ್ದೆ ನಿಂತೋತಾ ಇರೋದು? ಹಾಂ, ಪೊಲೀಸ್ ಹೋಗಿ ಕೊಟ್ಟಿದ್ರೆ ಬಡಿತಾ ಇದ್ರು. ಆವಾಗ ಚೆನ್ನಾಗಿತ್ತು. ನಮ್ಮ ಅಪ್ಪನವನಲ್ಲ, ನಮ್ಮ ಅಪ್ಪನ ಮಾಡೋದೆಲ್ಲ ಇಂಥ ಕೆಲಸನೇ. ಲೈ ಅಯ್ಯೋ, ನಮ್ಮಮ್ಮ ನೋಡ್ಕೊಂಬಂದಿದ್ದಕ್ಕೇನಾ ಇದ್ಯಾಕ ಕಟ್ಟಾಕಿರೋದು? ನೋವಣ್ಣ? ಓ ಬಣ ಅಲ್ಲ, ನನ್ನ ತಮ್ಮನ ಯಾಕಣ ಕಟ್ಟಾಕಿರೋದು? ಹೇಳ ಅವನು ಅಕ್ಕಕ್ಕ, ನಮ್ಮ ಎಮ್ಮೆ ಸಗ್ನಿ ಬೋಡಿಯಾ ರಾತ್ರಿ ನಮ್ಮನೆ ಕಲ್ತಾಡಕ್ಕೆ ಬಂದವನೇ. ಇಲ್ಲ ನಮ್ಮ ರಾಮನ್ ಬಂದಿಲ್ಲಲ್ಲ, ಅದಕ್ಕೆ ಉಳ್ಕೊಂಬಂದವನವನು. ಅವ್ನು ಕಲ್ತಾನೆ ಎಲ್ಲ ಮಾಡಲ್ಲನು, ಒಳ್ಳೆಯವನವನು. ಬಾಯಿ ಮುಚ್ಕೊಂಡಿರ್ಬೇಕು. ಓಹೋ, ಎಂತ ಮಾತು ಹೇಳ್ತೀಯಪ್ಪ ನೀನು? ಅಣ್ಣ ಬಿಟ್ಬಿಡು. ಯಾಕ ಬಿಡಲ್ಲ. ನಮ್ಮ ಅಪ್ಪನೂ ನಿಮ್ಮ ಅಣ್ಣ ರಾಮಣ್ಣ ಬರ್ತಾವ್ರೆ, ಆಮೇಲೆ ನಿರ್ಧಾರ ಬಿಡೋದು ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹಾಕೋದು. ಹಲೋ ಲೇ ಲಕ್ಷ್ಮಣ, ಎಲ್ಲ ಅವನು ಬರತ್ತ? ಅಮ್ಮ ಇವ್ರು ಕಟ್ಟಾಕವ್ರ ಅವನ್ನ. ಏನ್ ಹೇಳ್ತಾ ಇದೆಯೋ? ಹೂನಮ್ಮ, ಕಟ್ಟಾಕವ್ರೆ, ಪೊಲೀಸರಿಗೆ ಕೊಡ್ತಾರಂತೆ. ಅಯ್ಯೋ ಲೇ ಬೇಡ ಲೇ ಲಕ್ಷ್ಮಣ, ಬೇಡ. ಏನನ ಮಾಡಿ ಮಸ್ಕ ಹೊಡ್ದಂಗ ಬಿಡ್ಸ್ಕೊಂಬ. ಎಲ್ಲಿ ಆ ಶಾನ್ ಬೋಗ್ರು? ಇಲ್ಲಮ್ಮ, ಶಾನ್ ಬೋಗ್ರು ಇಲ್ಲ. ಇನ್ಯಾರವ್ರೆ? ಆಗ ಹೆಣ್ಣು ಚಿಕ್ಕಣ್ಣವನೇ. ಅಯ್ಯೋ ಲೇ, ಅವನ್ಗೇನೇನ ಹೇಳಿ ಅವನ್ನ ಬಿಡ್ಸ್ಕೊಂಬಾರೋ. ಇನ್ನು ನಿಮ್ಮ ರಾಮನ್ ಏನೇನ ಬಂದ್ರೆ ಇನ್ನೇನಿಲ್ಲ, ಅಷ್ಟೇ ದೊಡ್ಡ ಗಲಾಟೆಗಳೇನೇ ಆಗ್ತವೆ. ಅವನೇನು ನಮ್ಮನ್ನ ಮನೆಗೆ ಇಕ್ಕಂತಾನೇನೋ ರಾಮನು, ಮನೆಯಿಂದ ಆಚಕಾಗ್ತಾನೋ? ಎಲ್ಲಿಗೋಗೋಣ ನಾವು? ಹಾಂ, ಎಲ್ಲಿಗೆ ಹೋಗಿ ಜೀವನ ಮಾಡೋಣ ನಾವು? ಅಪ್ಪ ಲಕ್ಷ್ಮಣ, ಬಿಡ್ಸ್ಕೊಂಬಾರೋ. ಅವ್ನು ರಾಮನ್ ಬಂದರೆ ಸುಮ್ಮನೆ ಬಿಡ್ತಾನೇನೋ ನಮ್ಮನ್ನ ಮನೆಯಿಂದ ಆಚಕಾಗ್ತಾನೋ?
ಆಮೇಲೆ ಅವ್ರು ತಿರ್ಕೊಂಡು ತಿನ್ಬೇಕಾದದು. ನೀನೇನು ಯೋಚನೆ ಮಾಡ್ಬೇಡಮ್ಮ, ನಾನು ಚಿಕ್ಕಣ್ಣ ಹತ್ರ ಮಾತಾಡಿ ಬಿಡ್ಸ್ಕೊಂಡ್ ಬರ್ತೀನಿ ಆಯ್ತಾ. ಹಂಗೆ ಮಾಡು, ಪುಣ್ಯ ಕಟ್ಕಪ್ಪ, ಪುಣ್ಯ ಕಟ್ಕೊಳ್ಳು. ಅಲ್ಲ ನೀನು ರಾತ್ರಿ ಅವ್ನು ಹೋಗೋವಾಗ ನನ್ನ ಜೊತೆ ಕಳ್ಸ್ಬೇಕಾಗಿತ್ತಾನೆ. ಎಡವಟ್ಟಿಗೆ ಮಾಡ್ತೀಯ, ಅದಕ್ಕೆ ನಾನು ನಿನ್ನ ಕಳ್ಸಿಲ್ಲ. ಇವಾಗ ಇವನು ಗನಂದಾರಿ ಕೆಲಸ ಮಾಡ್ಬಿಟ್ನಾ? ನೀನು ಇದೆಯಲ್ಲ, ನೀನು ಮುಸ್ಲಿ ಎಂತ ಮುಸ್ಲಿನೋ, ನಿನ್ನ ತಲೆ ಮೇಲೆ ದೊಡ್ಡದಂದು ಕಲ್ಲೆತ್ತಾಕ್ಬಿಟ್ಟು ಸಾಯ್ಸಾಕ್ಬಿಡ್ಬೇಕು. ಹ್ಞೂ, ಮೊನ್ನೆ ನೋಡಿದೆ ಹಂಗೆ ಮಾಡಿದೆ, ಇವಾಗ ನೋಡಿದ್ರೆ ಹಿಂಗೆ ಮಾಡಿದ್ಯಾ. ನಮ್ಮ ಮಾನ ಮರ್ಯಾದೆ ತೆಗಿಬೇಕಂತ ಇದೆಯಾ ನಿನ್ನ ಭೂಮಿ ಮೇಲೆ? ಅಲ್ಲೆಲ್ಲ ನಾವು ಹೋಗಿ ನೀರಿರೋ ಬಾಯಕ ಬಿದ್ದು ಸಾಯಿ, ನೀರಿಲ್ದಿರೋ ಬಾಯಕನ ಬಿದ್ದು ಸಾಯಿ. ಏನು ಬಂದಿರೋದು ನಿಂಕ? ನಾವು ನೀರಿರೋ ಬಾಯಕ ಬೀಳಿ ಕಲ್ದಿರಿರೋ, ನೀರಿಲ್ದಿರೋ ಬಾಯಕ ಬಿದ್ದರೆ ಕಲ್ಲು ಮುಳ್ಳೆಲ್ಲ ತೆಗ್ಲಿ, ಕೈ ಕಾಲು ಮುರ್ಕೊಂತಾರೆ. ನೀರಿರೋ ಬಾಯಕ್ ಬೀಳಿ. ಅದೇ ನೀರಿರೋ ಬಾಯಕ್ ಬಿದ್ದು ಸಾಯಿ. ಫಸ್ಟ್ ಅವ್ನು ಬಿಡಿಸ್ಕೊಂಬಾರೋ, ಸಾಯೋದು ಬದುಕೋದು, ಆಮೇಲೆ ಮಾತಾಡಿದ್ರೆ ಆಯ್ತು. ಅಣ್ಣ ಬಿಟ್ಬಿಡೋಣ, ಬಿಡಿ ನಮ್ಮ ಬರತ್ನ. ಯಾಕ ಬಂದ್ಬಿಡು. ನಮ್ಮ ಅಪ್ಪನ ಕೇಳಿದ್ದೀನಿ ನಾನು. ನಮ್ಮ ಅಪ್ಪನ ಬರೋವರೆಗೂ ಯಾವುದು ಆಗಲ್ಲ. ನಮ್ಮ ಅಪ್ಪನ ಬರಬೇಕು, ಮಾತಾಡಬೇಕು, ಆಮೇಲೆ ಬಿಡಬೇಕು. ಅಣ್ಣ ನೀನು ಬರೋಲ್ಲ ನಾನು ಚಿಕ್ಕಣ. ನಾನು ಒಳ್ಳೆಯವನಂತ ಎಲ್ಲರಿಗೂ ತಿಳಿಯೋದು. ಬರತಾ ಬರತಾ ಲಕ್ಷ್ಮಣ ಅಣ್ಣ, ನನ್ನನ್ನು ಬಿಡಿಸ್ಕೊಂಡು ಹೋಗೋಣ. ರಾತ್ರಿಯಿಂದ ನಿಂತು 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 ಕಾಲುಗಳೆಲ್ಲ ನೋಯ್ತವೆ. ಅಮ್ಮನ ಹೇಳಿದ ಕೆಲಸ ಮಾಡಬೇಡ ಮಾಡಬೇಡ ಅಂತ ಎಷ್ಟೊತ್ತಿ ಹೇಳೋದು ನಿಂಕ. ಅಮ್ಮನ ಹೇಳೋದೆಲ್ಲ ಎಡವಟ್ಟು ಕೆಲ್ಸಗಳು. ಇವಾಗ ರಾಮಣ್ಣ ಬರ್ತಾವನಂತೆ, ಅದೇನೇನು ಮಾಡ್ತೀವಿ ಮಾಡ್ಕೊಂಡ್ರೆ ನಂಗೆ ಇದಕ್ಕೆ ಸಂಬಂಧನೇ ಇಲ್ಲ. ಲಕ್ಷ್ಮಣ ನಿನ್ನ ಪುಣ್ಯ ಬರ್ತೈತೆ, ನಿನ್ನ ಕರ್ಕೊಂಡು ಹೋಗೋಣ. ತಪ್ಪಾಗೋಯ್ತಡ, ಇನ್ನೊಂದ್ಸತಿ ಇಂಥ ಕೆಲಸ ಮಾಡಲ್ಲಡ. ನಾನು ನಿನ್ನ ಪ್ರಾಣ ಸ್ನೇಹಿತರು ತಾನೆ, ಜೊತೆ ದೋಸ್ತರು ತಾನೆ. ನನ್ನ ತಮ್ಮನ ಬಿಟ್ಬಿಡೋಣ, ನಾನು ಕರ್ಕೊಂಡು ಹೊರಟೋಗ್ತೀನಿ. ನೋಡೋಣ, ಫಸ್ಟು ನಂಗೆ ನಮ್ಮ ಅಪ್ಪನು, ಆಮೇಲೆ ಹೆಂಡತಿ ಮಕ್ಕಳು ಬೇರೆಯವರು. ನಮ್ಮ ಅಪ್ಪನ ನಂಗೆ ಫಸ್ಟು. ನಮ್ಮ ಅಪ್ಪನ್ಗೆ ಮುಂಚೆಗೆ ನೋವು ಮಾಡಲ್ಲ ನಾನು. ನಮ್ಮ ಅಪ್ಪನ ಬರಲಿ, ಆಮೇಲೆ ಕರ್ಕೊಂಡೋಗು. ಮುಂದುವರಿಯುವುದು